ರಿಕ್ರೂಟ್ಮೆಂಟ್ ರೂಟ್ ಹಾಕಿ ಮಾಡ್ಕೊಂಡಿದ್ರಿ. ವಾಟ್ ಇಸ್ ದಿ KCSR ಅಂದ್ರೆ ಏನು? ಸರ್ಕಾರ ಮಾಡಿದ ಕಾನೂನು, ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್? ಓಕೆ, ಉತ್ತರ ಕೊಡ್ಲಿ. ಅಲ್ಲ, ಉತ್ತರ ಕೊಡ್ಲಿ ಅಧ್ಯಕ್ಷ, ಸಭಾಧ್ಯಕ್ಷರೇ. ಗಂಭೀರವಾದಂತ ವಿಷಯ. ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಮಾಡಿ ಸಭಾಧ್ಯಕ್ಷರೇ ಉತ್ತರ ಉತ್ತರ ಬರುವ ಮುಂಚೆ ನೀವು ಉತ್ತರ ಬರಲಿ. ಇಲ್ಲ, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಇರ್ತಾರೆ, ಅವರಿಗೆ 40,000 ಸಂಬಳ ಬರಲಿ. ಯಾಕೆ ಮಾತಾಡ್ತೀವಿ ಸರ್? ನಾವು ಅಧ್ಯಕ್ಷ ನಾಮಿನೇಟ್ ಮಾಡಿ ಬೇರೆ ಮಾಡ್ತಾ ಇದ್ದೀವಿ. ಈಗ ಒಂದು ನಿಮಿಷ ನಾಮಿನೇಟ್ ಅವಕಾಶ ಇದೆಯಾ ಸರ್? ಅಧ್ಯಕ್ಷ ಆಶ್ರಯ ಯೋಜನೆ ಸಮಿತಿಯವರಿಗೆ ಸಂಬಳ ಇಲ್ಲ, ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸಂಬಳ ಕೊಡ್ಲಿಕ್ಕೆ ಬರ್ಲಿಗ ಅದೇನು ಸರ್? ಬಜೆಟ್ ಪಾಸ್ ಉತ್ತರ ಕೊಡಿ. ಯಾವ ಕಮಿಟಿಯವರಿಗೆ ಸಂಬಳ ಇದೆ? ಉತ್ತರ ಬರಲಿ. ಯಾವ ಕಮಿಟಿಯವರಿಗೆ ಸಂಬಳ ಇದೆ? ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ನಾಮಿನೇಟ್ ಸಭಾಧ್ಯಕ್ಷರೇ ನಾಮಿನೇಟ್ ಮಾಡಿದಿರಿ ಅವ್ರಿಗೆ. ಆಯ್ತು, ಉತ್ತರ ಕೊಡಿ. ಮಾಡಿದಿರಿ ಅವ್ರಿಗೆ ಉತ್ತರ ಕೊಡುವ. ಆಯ್ತು, ನಾಮಿನೇಟ್ ಮಾಡಿದಿರಿ. ಮಾಡ್ಬೇಕಾರೆ ಅಂಗನವಾಡಿಯವರಿಗೆ ಆಯ್ತು. ಈಗ ₹1 ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ, ಇವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಅಂದ್ರೆ ಏನ್ ಅರ್ಥ? ಉತ್ತರ ಬರಲಿ. ಕೂತಲ್ಲಿ ಈಗ ಆಯ್ತು, ಕೂತಲ್ಲಿ ಉತ್ತರ ಬರಲಿ. ಇವ್ರೆ ಮತ್ತೆ ಎಲ್ಲ ಎಲ್ಲ ಯೋಜನೆಗಳು ಆನ್ಲೈನ್ ಅಲ್ಲೇ ಹೋಗ್ತಾ ಇರೋದು, ಆನ್ಲೈನ್ ಹೋಗ್ತಾ ಇರೋದು. ಪೌರುಷ ಇದೆ ಇದರಲ್ಲಿ. ಆಯ್ತು, ಉತ್ತರ ಬರಲಿ. ಉತ್ತರ ಬರಲಿ. ನಾಮಿನೇಟ್ಗೆ ಅವಕಾಶ ಇದೆಯಾ? ಶಾಸಕರಿಗೆ ಕೆಲಸ ಅಲ್ಲಿ ನೀವೆಲ್ಲ ಮಾತಾಡಿದ ಆಗ್ತದ? ಎಲ್ಲರೂ ಮಾತಾಡಿ ಹಾಕ್ತಾರೆ. ಪ್ರಶ್ನೆ ಕೇಳಿದ್ದಾರೆ, ಸರ್ಕಾರ ಉತ್ತರ ಕೊಡ್ಲಿ. ಮತ್ತೆ ನಿಮ್ಗೆ ಯಾರಿಗಾದ್ರು ಇದ್ರೆ ನಿಮ್ಮ ಪರವಾಗಿ ಪ್ರತಿಭಾ ನಾಯಕರು ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ. ಆಯ್ತು, ಪುರುಷಾರ್ಥಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ. ಉತ್ತರ ಬರಲಿ. ಸುರೇಶ್ ಅವರೇ, ಉತ್ತರ ಬರಲಿ. ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಉತ್ತರ ಬರಲಿ. ಹೊಡಿತಾ ಇದೆ. ಕೇಳಿ ಮಾತಾಡಿ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಉತ್ತರ ಕೊಡ್ಬೇಕಲ್ಲ. ಉತ್ತರ ಬರಲಿ. ಸಂಪ್ರದಾಯ ಹಾಕ್ತಾ ಇದ್ದ ಸರ್ಕಾರ